ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ 10/7/2025 ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡಾರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲಾ ಮಹಾಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಅಂದು ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9140000600 ಹಾಗೂ 7611993999. ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುರಕುಂದ ಗುಡದಮ್ಮ ಕ್ಯಾಂಪ್ನ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿ ಜಾತಿ ತಾರತಮ್ಯ ಮಾಡಿರುವ ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ ಕೂಡಲೇ ಶಾಲೆಯ ಪರವಾನಗಿ ರದ್ದುಪಡಿಸಿ ಆಡಳಿತ ಮಂಡಳಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ವೈ ನರಸಪ್ಪ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 1ರಂದು ಶಾಲಾ ಬಸ್ನಲ್ಲಿ ತೆರಳುತ್ತಿದ್ದಾಗ ಮೇಲ್ಜಾತಿ ವಿದ್ಯಾರ್ಥಿಗೆ ಸೀಟು ಬಿಡದೇ ಇರುವ ಕಾರಣದಿಂದ ಚಾಲಕ ಈಶಪ್ಪ ಕಾಶರೆಡ್ಡಿ ವಿದ್ಯಾರ್ಥಿ ಅಖಿಲ್ ಮೇಲೆ ಹಲ್ಲೆ ನಡೆಸಿ ಶಾಲೆಯಲ್ಲಿ ಕೂಡಿ ಹಾಕಿ ಯಾರಿಗೂ ಹೇಳದಂತೆ ಆಡಳಿತ ಮಂಡಳಿ ಅಧ್ಯಕ್ಷ ವಿರೂಪಣ್ಣ ಸಾಹುಕಾರ ಬೆದರಿಸಿದ್ದಾರೆ. ಜುಲೈ 3ರಂದು ಶಾಲಾ ಶಿಕ್ಷಣ ಇಲಾಖೆ ಡಿಡಿಪಿಐ ಮತ್ತು ಬಿಇಒ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಯನ್ನು ಬೇರೆ ಶಾಲೆ ನೋಂದಣಿ ಮಾಡುವಂತೆ ಹೇಳಿದ್ದಾರೆ ಹೊರತು ಜಾತಿ ತಾರತಮ್ಯ ಮಾಡಿದ್ದ ಶಾಲಾ ಆಡಳಿತ ಮಂಡಳಿ ಚಾಲಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಆಡಳಿತ ಮಂಡಳಿ ಏಜೆಂಟ್ರಂತೆ ಶಿಫಾರಸು ಪತ್ರ ಕೊಡುವುದಾಗಿ ಹೇಳಿ ಬೇರೆ ಶಾಲೆ ಸೇರಿಸುವಂತೆ ಸಲಹೆ ನೀಡಿದ್ದಾರೆ. ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಇದ್ದರೂ ಇಲಾಖೆ ಪರವಾನಗಿ ನೀಡಿದೆ. ಅಸ್ಪೃಶ್ಯತೆ, ಜಾತಿ ತಾರತಮ್ಯ ಶಾಲೆಯಲ್ಲಿ ಜೀವಂತವಾಗಿದೆ. ತಿಡಿಗೋಳ, ಕುರಕುಂದ ಮತ್ತು ಗುಡದಮ್ಮ ಕ್ಯಾಂಪ್ನಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಪರಿಶಿಷ್ಟ ಜಾತಿಯವರಿಗೆ ಕ್ಷೌರ ಮಾಡುವುದಿಲ್ಲ. ಹೋಟೆಲ್ಗಳಲ್ಲಿ ಪ್ರತ್ಯೇಕ ಟೀ ಕಪ್ ನೀಡುವ ವ್ಯವಸ್ಥೆ ಇದೆ. ಈಗಾಗಲೇ ಹಲ್ಲೆಗೆ ಒಳಗಾದ ಅಖಿಲ್ ಪಾಲಕರು ಊರು ಬಿಟ್ಟು ಹೋಗಿದ್ದಾರೆ. ಭಯದಲ್ಲಿ ಬದುಕು ನಡೆಸುತ್ತಿರುವ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಶಾಲಾ ಪರವಾನಗಿ ರದ್ದುಪಡಿಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ದಿನಾಂಕ 1/7/2025ರಂದು ಸಿಂಧನೂರು ತಾಲೂಕಿನ ಕುರುಕುಂದ ಗ್ರಾಮದ ಗುಡದಮ್ಮ ಕ್ಯಾಂಪಿನಲ್ಲಿ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಎಂಬಲ್ಲಿ ಅಲ್ಲಿ ಓದುತ್ತಿರುವ ಅಖಿಲ್ ಮತ್ತು ತಂದೆ ವೆಂಕಟೇಶ್ ಎಂಬವರ ಹುಡುಗನನ್ನು ವಿನಾಕಾರಣ ಅಲ್ಲಿರ್ತಕ್ಕಂಥ ಡ್ರೈವರ್ ಜಾತಿಯ ಒಂದು ದೃಷ್ಟಿಯಲ್ಲಿಟ್ಕೊಂಡು ತಿಡುಗೋಳದಿಂದ ಬಸ್ಸಿನಲ್ಲಿ ಬರ್ತಿರ್ತಕ್ಕಂಥ ಅಖಿಲನನ್ನು ಅಲ್ಲಿ ಸ್ಕೂಲ್ಗೆ ಬರುವಂಥ ಸಂದರ್ಭದಲ್ಲಿ, ಬಸ್ಸಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಅಪ್ಪರ್ ಕಾಸ್ಟ್ ಮೇಲ್ಜಾತಿಯ ಜನರು ಸೀಟಿಯಲ್ಲಿ ಕೂತಿರೋದ್ರಿಂದ ಅವರನ್ನು ಕೆಳಗಿಳಿಸಿ ನೀನು ಅವ್ರಿಗೆ ಜಾಗ ಮಾಡಿಕೊಡ್ಬೇಕು, ನೀನು ಯಾಕೆ ಅವ್ರ ಜೊತೆಗೆ ಕೂತಿದ್ದೆ ಅಂತ ಹೇಳ್ಕೊಂಡು ಅವನು ಸಿಕ್ಕಾಪಟ್ಟೆ ಚಡಿ ತಗೊಂಡು ಮೈ ತುಂಬ ಬಾಸುಂಡೆ ಬರುವಂಥ ಬಡಿದಿದ್ದಾನೆ ಮತ್ತು ಕೈಗೆಲ್ಲ ಗಾಯ ಆಗಿದೆ. ಅವನು ಗಾಯ ಆಗಿದ್ದನ್ನು ಸೀದಾ ಕ್ಲಾಸ್ ರೂಮ್ಗೆ ಹೋದಾಗ ಅವ್ರು ಟೀಚರ್ ನೋಡಿದ್ದಾರೆ. ಅವನನ್ನು ಅವತಕ್ಕಂತಿದ್ದವರು ಒಂದು ರೂಮ್ನಲ್ಲಿ ಕೂಡಾಕಿ ಸುಮಾರು ಮಧ್ಯಾಹ್ನ ತನ ಕೂಡಾಕಿದ್ರಂತ ಅವ್ನು ಊಟ ಮಾಡೋಕ್ಕೆ ಆಗಲಂಥ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಟೀಚರೇ ಬಂದು ಊಟ ಮಾಡಿಸಿದ್ದಾನೆ. ತದನಂತರ ಸಾಯಂಕಾಲ ತನ ಅವನು ಅಲ್ಲೇ ಕೂಡಾಕಿದಂಥ ಸಾಯಂಕಾಲ ಬಸ್ಸು ಮತ್ತೆ ಪುನಃ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಅವ್ನಿಗೆ ಮೊದಲೇ ಬೇಯಿಸಿದ್ವಿ, ನಮ್ಮ ಹೆಸರು ಹೇಳ್ಬೇಡ, ನೀನು ನಾಳೆ ಮತ್ತೆ ಹೊಡ್ತೀವಿ ಅಂತ ಹೇಳಿದ್ರೆ ಅವ್ನು ಯಾರೋ ಹೊಡೆದ್ರೆ ಹಿಂಗೆ ಅಂತ ಕೇಳಿದ್ರೆ ಇಲ್ಲ ಬೇರೆಯವ್ರು ಅನ್ಕೋಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಇಷ್ಟೊಂದು ಬೇರೆ ಬಡಕ್ಕೆ ಸಾಧ್ಯನೇ ಇಲ್ಲ. ಏನಂತ ಹೇಳಿದ್ರೆ ಹಿಂಗೆ ಡ್ರೈವರು
ಈಶಪ್ಪ ಕಾಸರಡ್ಡಿ ಅನ್ನೋರು ಬರೆದಿದ್ದಾರೆ ಅಂತ ವಿಷಯ ಗೊತ್ತು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಈ ಅಖಿಲ್ ಅವರ ತಂದೆ ತಾಯಿ ಮತ್ತು ಅವರ ಸಂಬಂಧಿಕರು ಬಂದು ಮ್ಯಾನೇಜ್ಮೆಂಟಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವೀರಪ್ಪಣ್ಣ ಸಾವುಕಾರ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಅವ್ರನ್ನ ಕೇಳಿದ್ರೆ ಅವರು ಏನು ಹೇಳ್ತಿದ್ರು ಅಂದರೆ ಅವು ಇಂಥವೆಲ್ಲ ಆಗ್ತಿರ್ತಾವೆ, ನೀವೆಲ್ಲ ತಲೆಗೆ ಹಚ್ಕೊಬೇಡ್ರಿ ಅಂತ ಹೇಳಿದ್ರೆ, ಹಿಂಗೆಲ್ಲ ಬಡಿತೀರ ಏನಂದಿದ್ರೆ ಹಿಂಗೆಲ್ಲ ಯಾಕೆ ಮಾಡ್ತೀರಿ ನೀವು ಅಂತ ಹೇಳಿದ್ರೆ, ಅವಾಗ ಅವ್ರು ಏನು ಹೇಳ್ತಾರೆ, ನೀವು ಏನು ಹೋಗಿ ಕೇಸ್ ಮಾಡ್ಕೊಳ್ತೀರಾ ಮಾಡ್ಕೊಡ್ರಿ, ನಾವು 3 ದಿವಸದಲ್ಲಿ ಹೊರಗಡೆ ಬರ್ತೀವಿ, ಬಂದ ನಂತರ ನಿಮ್ದೇನಾಗ್ತದೆ ಅವಾಗ ನೋಡ್ತೀವಿ ಅಂತ ನನ್ನದು ಬೆದರಿಕೆ ಆಗ್ತದ್ರಿಂದ ಅವ್ರು ಇವತ್ತು ತಮ್ಮ ಊರು ತಿಡ್ಗೋಳನ್ನು ಬಿಟ್ಟು ಬೇರೆ ಊರಿಗೆ ಬೇರೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಭಯದ ವಾತಾವರಣ ಇದೆ ಮತ್ತು ತಿಡಿಗೋಳದಿಂದ ಸುಮಾರು ಅಲ್ಲಿ ಇರ್ತಕ್ಕಂಥ ಎಸ್ಸಿಗಳಿಗೆ ಯಾವುದೇ ಥರ ಮನುಷ್ಯರ ಥರನೇ ನೋಡ್ತಾ ಇರೋ ಒಂದು ಪರಿಸ್ಥಿತಿ, ಅಸ್ಪೃಶ್ಯತೆ ಆಚರಣೆ ಇದೆ. ಹೋಟೆಲ್ದಾಗ ಬಿಟ್ಕೊಳಕ್ಕೆ ತಯಾರಿಲ್ಲ ಮತ್ತು ದೇವಸ್ಥಾನಗಳು ಬಿಟ್ಕೊಳಕ್ಕೆ ತಯಾರಿಲ್ಲ, ಚಾವಡರ ಬೈ ಬಿಟ್ಕೊಳಕ್ಕೆ ತಯಾರಿಲ್ಲ ಮತ್ತು ಕ್ಷೌರ ಮಾಡೋದನ್ನು ಬಿಟ್ಕೊಳಕ್ಕೆ ತಯಾರಿಲ್ಲ. ಹೀಗಾಗಿ ಅಲ್ಲಿ ಕೇವಲ 16-17 ಕಿಲೋಮೀಟರ್ ದೂರದಲ್ಲಿರುವಂಥ ಚಿಡಿಗಳಿಗೆ ಈ ಕುರ್ಕುಂದಿಗೆ ಇಷ್ಟಿರ್ತಕ್ಕಂಥದ್ದು ಅಲ್ಲೇ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇರ್ತದೆ. ಇದ್ರ ಬಗ್ಗೆ ಯಾವುದೇ ಇದ್ಕೊಳ್ಳೋದು. ಮತ್ತು ಇಲ್ಲಿ ಶ್ರೀ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕೇಳಿದ್ದಾರೆ. ಶ್ರೀ ಬಸವೇಶ್ವರ ಹೆಸರಿಸಿಗೆ ಇಟ್ಕೊಂಡು ಈ ಥರ ಅನಾಮಧೇಯವಾಗಿ ಹೊಡೆದಿರ್ತಕ್ಕಂಥ ಈ ವ್ಯಕ್ತಿಗಳು ಶರಣಬಸವೇಶ್ವರ ಹೆಸರಿಸಿಕೊಂಡು ಅವರ ಹೆಸರಿಗೆ ಕಳಂಕ ತರುವಂಥದ್ದು. ಯಾವ ಶರಣರು 12ನೇ ಶತಮಾನದಲ್ಲಿ ಜಾತಿ ವಿನಾಶದಂತೆ ಏನು ಹೋರಾಟ ಮಾಡಿದ್ರು ಮತ್ತು ಸಮಾಜದಲ್ಲಿ ಹೋರಾಟ ಮಾಡಿದ್ರು ಅಂತ ಅವರ ಹೆಸರುಗಳಿಗೆ ಕಳಂಕ ತರುವಂಥ ಕೆಲಸ ಅಲ್ಲಿ ಆ ಸ್ಕೂಲನೇದಾಗಿದೆ. ಇದೇನು ಮೊದಲೇನ ಅಲ್ಲ, ಇದು ದಿನನಿತ್ಯ ಅಲ್ಲಿ SC ಹುಡುಗರಿಗೆ ಮತ್ತು ಅಪ್ಪರ್ ಕಾಸ್ಟ್ ಹುಡುಗರಿಗೆ ತಾರತಮ್ಯಗಳಿದೆ. ಒಂದು ಸ್ಕೂಲ್ನಲ್ಲಿ ಅದು ಸ್ಕೂಲ್ ಅನ್ನೋದು ಒಂದು ದೇವಾಲಯ ಇದ್ದಂಗೆ ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ, ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾವ ಥರ ಇವರು ಜಾತಿ ವ್ಯವಸ್ಥೆಯನ್ನು ತೆರೆಯನ್ನು ತುಂಬಿಸಿ ಓದ್ ಮಾಡ್ತಾರೆ ಅನ್ನೋದಕ್ಕೆ ಭಾಳ ಗ್ಯಾರಂಟಿಗಳಿದ್ದಾವೆ. ಈಗಾಗಲೇ ಪವರ್ ಟಿವಿನೆಲ್ಲ ಅಲ್ಲಿ ಪ್ರಚಾರಗಳಾಗಿದೆ, ನಮ್ಮ ಸ್ಲಿಪ್ಗಳೆಲ್ಲ ಮೀಡಿಯಾದಲ್ಲೆಲ್ಲ ಓಡಾಡ್ತಿದ್ದಾವೆ, ಹಾಗಾಗಿ ಮೊಬೈಲ್ಗಳಲ್ಲಿ ಓಡಾಡ್ತಿದ್ದಾವೆ. ಹಾಗಾಗಿ ಈಗ ಈ ಸ್ಕೂಲ್ಗೆ ಪರ್ಮಿಷನ್ ಅನ್ನು ಕೂಡಲೇ ರದ್ದು ಮಾಡಬೇಕು. ದಿನಾಂಕ 3/7/2025 ಈ ವಿಷಯ ತಿಳಿದ DDPI ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ಅವ್ರ ಮನೆಗೆ ವಿಸಿಟ್ ಮಾಡಿ, ಸ್ಕೂಲ್ ವಿಸಿಟ್ ಮಾಡಿ, ಅವರಿಗೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಾರ್ದೇನೆ ಅವರಿಗೆ ಯಾರು ನೊಂದವರು ಸಂತ್ರಸ್ತರಿರ್ತಾರಲ್ಲ ಅವರಿಗೆ ನೀವು ನಿಮ್ಮ ಹುಡುಗನ ಇಲ್ಲಿ ಬೇರೆ ಕಡೆ ತಗೊಂಡವ್ರಿಗೆ ನಾವು ಶಿಫಾರಸು ಲೆಟರ್ ಮಾಡ್ತೀವಿ ಅನ್ನೋವಂಥದ್ದು ಇದು ತೀರಾ ಅಕ್ಷಮ ಅಪರಾಧ. ಇದು ಒಬ್ಬ ಅಧಿಕಾರಿಗಳಾಗಿ ಈ ಅಧಿಕಾರಿಗಳ ಮೇಲೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಬೇಕು. ಹೀಗಾಗಿ ಈ ವಿಷಯ ಶಿಕ್ಷಣ ಮಂತ್ರಿಗಳಾಗಿರ್ತಾರೆ ಮಧು ಬಂಗಾರಪ್ಪ ಅವರಿಗೆ ಗೊತ್ತಾಗಿದೆ. ಇದನ್ನ ಆದಷ್ಟು ಬೇಗ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ DDPI ಮೇಲೆ ಮತ್ತು ಅಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಒಂದು ಸ್ಕೂಲ್ ಪರ್ಮಿಷನ್ ಪಡ್ಕೋಬೇಕಾದ್ರೆ ಅದು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕನ್ನೋದಕ್ಕೆ ಈಗ ನೋಟ್ನಲ್ಲಿದೆ. ಒಂದು ಸ್ಕೂಲ್ ಪರ್ಮಿಷನ್ ಭೂಮಿ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಭಂಡಾರಿ, ವಸಂತ್ ಅಸ್ಕಿಹಾಳ, ಭಾಸ್ಕರ್ ರಾಜ್, ಯೇಸುರಾಜ್ ಆಶಾಪೂರು ಸೇರಿದಂತೆ ಇತರರಿದ್ದರು.